ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಂಡೆಕಾಯಿ ಸುಕ್ಕನ ಮಾಡ್ತಾಯಿದ್ದೀನಿ. ಬೆಂಡಿಕಾಯಿ ಸಬ್ಜಿ. ಫಸ್ಟಿಗೆ ನಾನು ಬಾಣಲೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಬಾಣಲೆ ಕಾಯ್ತಿದ್ದಾಗಲೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಉದ್ದಿನಬೇಳೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು ಫುಲ್ ಗೆಡ್ಡೆನ ತಗೊಂಡಿದ್ದೀನಿ ನಾನು. ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿನ, ಹಸಿ ವಾಸನೆ ಎಲ್ಲ ಹೋಗಬೇಕು. ಲೈಟ್ ಪಿಂಕಿಶ್ ಕಲರ್ ಬರುತ್ತೆ, ಅಲ್ಲಿ ತನಕ ಬಾಡಿಸ್ಕೊಳ್ಳಿ. ಈಗ ಇದಕ್ಕೆ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಜೊತೆಗೆ ಶುಂಠಿನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ. ಜೊತೆಗೆ ಗ್ಯಾಸ್ ಕೂಡ ಆಗೋದಿಲ್ಲ, ಜೀರ್ಣಶಕ್ತಿಗೂ ಒಳ್ಳೆಯದು ಶುಂಠಿ. ಒಂದೊಂದಾಗಿ ಹಾಕ್ಕೊಳ್ತಾ ಬಾಡಿಸ್ಕೊಳ್ತಾ ಇರಬೇಕು, ಆವಾಗಲೇ ಫ್ಲೇವರ್ ಚೆನ್ನಾಗಿ ಬರೋದು. ಇದಾಗಿದೆ. ಈಗ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫಸ್ಟ್ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಎಳ್ಳೋಳೆ ಹಾಗೇ ಇರುತ್ತೆ, ಬೇಗ ಹೋಗೋದೇ ಇಲ್ಲ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಕೆಲವರು ಕ್ರಾಸಲ್ಲಿ ಮಾಡ್ತಾರೆ, ನಾನು ಕೆಲವು ಸತಿ ಮಾಡ್ತೀನಿ ಹಾಗೇನೆ. ಇವತ್ತೇ ಈ ಸ್ಟೈಲಲ್ಲಿ ಮಾಡಿದ್ದೇನೆ. ಒಂದು 5 ನಿಮಿಷ ಲಿಡ್ನ ಮುಚ್ಚಿ ಬೇಯಿಸ್ಕೊಳ್ಳಿ. ಒಂದು 2-3 ನಿಮಿಷ ಆಗಿದೆ. ಈಗ ನೋಡಿ ಎಳ್ಳೋಳೆ ಬಿಟ್ಕೊಳ್ತಾ ಇದೆ. ಈಗ ಇನ್ನೊಂದ್ಸತಿ ಚೆನ್ನಾಗಿ ಕೈ ಆಡಿಸಿ. ಈ ಹಂತದಲ್ಲಿ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ ಎಲ್ಲ ಲೋಳೆ ಎಲ್ಲ ಹೊರಗಡೆ ಬರ್ತಾ ಇದೆ. ಈಗ ನೀವು ಒಂದು ಸ್ವಲ್ಪ ಇನ್ನೊಂದು ಸತಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಲೋಳೆ ಎಲ್ಲ ಹೊರಗಡೆ ಬರೋ ತನಕ.
ಫ್ರೈ ಆಗಲಿ ಅದು. ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಸ್ವಲ್ಪ ಲೋಳೆ ಎಲ್ಲ ಹೋಗ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಓಪನ್ ಇಟ್ಕೊಂಡೇ ನೀವು ಬಾಡಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತೀನಿ ನಾನು. ನಾನು ಸ್ಟೀಲಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತಿದ್ದು. ನೀವು ಬೇಕಿದ್ರೆ ನಾನ್ ಸ್ಟಿಕ್ಕಲ್ಲಿ ಮಾಡ್ಕೋಬೋದು, ಬಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರಲ್ವ, ಹಾಗಾಗಿ ಇದರಲ್ಲಿ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಬುಡಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಇದ್ದರೆ ಇನ್ನೂ ಚಲೋ ಆಗಿರುತ್ತೆ ಟೇಸ್ಟು. ಲೋಳೆ ಎಲ್ಲ ಹೋಗೋ ತನಕನೂ ಬಾಡಿಸ್ಕೊಳ್ಳಿ. ನೋಡಿ ಲೋಳೆ ಎಲ್ಲ ಹೋಗಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ನಮ್ಮ ಬೆಂಡೆಕಾಯಿ ಸುಕ್ಕ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಟೇಸ್ಟಿಯಾಗಿರುವಂಥ ರೆಸಿಪಿನ ನಾನು ತರ್ತಾ ಇರ್ತೀನಿ. ನೋಡ್ತಾ ಇರಿ ಮಾನ್ಸಾಸ್ ಕಿಚನ್.